ಸಿಮೆಂಟ್ ಕಾರ್ಖಾನೆ ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದರೆ. ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಕಾಯ್ದೆ ಪ್ರಕಾರ 5 ವರ್ಷದ ಒಳಗಾಗಿ ಕಂಪನಿಯನ್ನು ಪ್ರಾರಂಭ ಮಾಡಬೇಕಾಗಿತ್ತು, ಮಾಡಿಲ್ಲ. ಹಾಗಾಗಿರೋ ರೈತರ ಭೂಮಿ ರೈತರಿಗೆ ವಾಪಸ್ ಕೊಡ್ಬೇಕು 1821 ಎಕರೆ ಅನ್ನುವಂಥ ಮಾತನ್ನು ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಹೊನ್ನಕಿರಣಿಗೆ, ಸೋಮನಾಥಹಳ್ಳಿ, ಫಿರೋಜಾಬಾದ್ ರೈತರು ಅದೇ ಭೂಮಿ ಮೇಲೆ ಅವಲಂಬಿತರಾಗಿ ಅವರು ಬದುಕು ನಡೆಸ್ತಕ್ಕಂಥ ರೈತರು. ಇವತ್ತು ಆ ರೈತರಿಗನಕರ ಹಿಂದಿನ ಜಿಲ್ಲಾಧಿಕಾರಿಗಳು ಇವತ್ತು ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಮೀಟಿಂಗ್ ನಡೆಸಿ ನಡವಳಿಯನ್ನು ಪಾಸ್ ಮಾಡಿದ್ದಾರೆ. ಟರಾವನ್ನು ಪಾಸ್ ಆಗಿದೆ. ಆ ಟರಾವ್ ಪಾಸ್ ಆಗಿದ ಪ್ರಕಾರ ನಿಯಮಾನುಸಾರವಾಗಿ 1 ಎಕರೆಗೆ 16 ಲಕ್ಷ ರೂಪಾಯಿ ಇವತ್ತು ಪರಿಹಾರ ಕೊಡಬೇಕಾಗಿತ್ತು. ಅದನ್ನು ಬೈಪಾಸ್ ಮಾಡಿ ಇವತ್ತು ಅವ್ರು ಕೇವಲ 4 ಲಕ್ಷ, 8 ಲಕ್ಷ, 7 ಲಕ್ಷ ರೂಪಾಯಿ ಮಾತ್ರ ಕೊಟ್ಟು ಕೈ ತಳ್ಕೊಂಡು ರೈತರಿಗೆ ಮೋಸ ಮಾಡಿದರೆ. ಸರ್ಕಾರದ ಕರೆ ಭೂ ಸಂತ್ರಸ್ತರ ನೆರವಿಗೆ ಬರಬೇಕು ಅನ್ನೋಂಥ ಮಾತನ್ನು ಹೇಳಕ್ ಬಯಸ್ತಿದೆ. ಈಗಿನ ರೇಟ್ ಏನಿದೆ, ಈಗಿನ ರೇಟ್ ಪ್ರಕಾರ ಅದನ್ನ ಬೆಲೆ ನಿಗದಿ ಮಾಡಿ ಪರಿಹಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯನ ಮಾಡಕ್ಕೆ ಪ್ರತಿಭಟನೆ ನಡೆಸ್ತಿದ್ದೀವಿ. ಸರ್ಕಾರ, ಜಿಲ್ಲಾಡಳಿತ ಮತ್ತು ಈ ರೈತರ ನೆರವಿಗೆ ಧಾವಿಸಬೇಕಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದೀವಿ. ಶರಣಬಸಪ್ಪ ಮಮ್ಮಶೆಟ್ಟಿ, ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾಧ್ಯಕ್ಷ.